ನಿರಂತರವಾಗಿ ಜನಸಾಮಾನ್ಯರಿಗೆ ಕೆಲಸ ಮಾಡುವಂಥದಕ್ಕೆ ಬಿಡ್ತಾ ಇಲ್ಲ ಇವರು. ಪ್ರತಿ ಹಂತದಲ್ಲೂ ನಮಗೆ ತೊಂದರೆ ಕೊಡುವಂಥ ಕೆಲಸವನ್ನು, ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಜನತಾ ನ್ಯಾಯಾಲಯದಲ್ಲಿ ನಮ್ಮ ವಾದವನ್ನು ಮಂಡಿಸ್ತಿದ್ದೇವೆ. ನಾಲ್ಕನೇದು, ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯವನ್ನು ಮಲತಾಯಿ ಧೋರಣೆ ಅಡಿನಲ್ಲಿ ಪರಿಗಣಿಸ್ತಾ ಇರುವಂಥದ್ದು ಹೇಳುವಂಥದ್ದಕ್ಕೆ, ಪ್ರಮುಖವಾದಂಥ ಸಂದೇಶವನ್ನು ಕೊಡುವಂಥದ್ದಕ್ಕೆ, ಜನರಿಗೆ ತಿಳಿಸುವಂಥದ್ದಕ್ಕೆ ಈ ಒಂದು ಸಮಾವೇಶ. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇರುವಂಥ ಅನುದಾನ ಕಡಿತ ಮಾಡಿರುವಂಥದ್ದು, ನಬಾರ್ಡ್ ಮೂಲಕ ಸುಮಾರು 6,000 ಕೋಟಿ ಸಾಲವನ್ನು ಕೊಟ್ಟು ಆ ಸಾಲದ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಅವಕಾಶಗಳಿದ್ದರೂ ಅದನ್ನು ಕಡಿತ ಮಾಡಿ 58% ಕಡಿತ ಮಾಡಿ ಬರೀ 2,500 ಸಾಲಕ್ಕೆ ಮಾತ್ರ ಅವಕಾಶ ನಿಮಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಡೈರೆಕ್ಷನ್ಸ್ ಬಗ್ಗೆ ನಾವು ಹೇಳುವಂಥದ್ದು. ರೈತರಿಗೆ ಅನುಕೂಲ ಮಾಡುವಂಥದ್ದಕ್ಕೆ ಇರುವಂಥದ್ದು ಒಂದು ನಬಾರ್ಡ್ ಕೇಂದ್ರ ಸಂಸ್ಥೆ, ಕೇಂದ್ರ ಬ್ಯಾಂಕು, ಅದರ ಮೂಲಕನೂ ಸಾಲ ಕೊಡುವಂಥದ್ದು, ನಾವು ಕಡಿತ ಮಾಡುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇರುವಂಥದ್ರ ಬಗ್ಗೆ ನಾವು ತಿಳಿಸುವಂಥದ್ದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾವ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅರ್ಜಿಯನ್ನು ಕೊಟ್ಟು ಮನವರಿಕೆ ಮಾಡಿ, ದಯಮಾಡಿ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಕೇಂದ್ರ ಸರ್ಕಾರದ ಬ್ಯಾಂಕಿಂದ ಸಾಲ ಕೊಡುವಂಥ ವ್ಯವಸ್ಥೆ ಇದು, ಅದು ಮತ್ತೆ ನಿಮಗೆ ವಾಪಸ್ ತೆಗೆದುಕೊಡುವಂಥ ವ್ಯವಸ್ಥೆ, ಸಾಲನ ಯಾಕೆ ಕಟ್ ಮಾಡ್ತಾ ಇದ್ದೀರಿ, ಲಿಮಿಟೇಷನ್ ಆಫ್ ಸಾಲನ ಯಾಕೆ ಕಮ್ಮಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿದ್ರೂ ಕೂಡ ಅದನ್ನು ಸ್ಪಂದಿಸದೇ ಇರುವಂಥದ್ದು. ನಿರಂತರವಾಗಿ ಜನಸಾಮಾನ್ಯರಿಗೆ ಕೆಲಸ ಮಾಡುವಂಥದ್ದಕ್ಕೆ ಬಿಡ್ತಾ ಇಲ್ಲ ಇವರು. ಪ್ರತಿ ಹಂತದಲ್ಲೂ ನಮಗೆ ತೊಂದರೆ ಕೊಡುವಂಥ ಕೆಲಸವನ್ನು, ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಜನತಾ ನ್ಯಾಯಾಲಯದಲ್ಲಿ ನಮ್ಮ ವಾದವನ್ನು ಮಂಡಿಸ್ತಿದ್ದೇವೆ. ನಾಲ್ಕನೇದು, ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯವನ್ನು ಮಲತಾಯಿ ಧೋರಣೆ ಅಡಿನಲ್ಲಿ ಪರಿಗಣಿಸ್ತಾ ಇರುವಂಥದ್ದು ಹೇಳುವಂಥದ್ದಕ್ಕೆ, ಪ್ರಮುಖವಾದಂಥ ಸಂದೇಶವನ್ನು ಕೊಡುವಂಥದ್ದಕ್ಕೆ, ಜನರಿಗೆ ತಿಳಿಸುವಂಥದ್ದಕ್ಕೆ ಈ ಒಂದು ಸಮಾವೇಶ. ಕೇಂದ್ರ ಸರ್ಕಾರದಿಂದ ನಮಗೆ ಬರ್ತಾ ಇರುವಂಥ ಅನುದಾನ ಕಡಿತ ಮಾಡಿರುವಂಥದ್ದು, ನಬಾರ್ಡ್ ಮೂಲಕ ಸುಮಾರು 6,000 ಕೋಟಿ ಸಾಲವನ್ನು ಕೊಟ್ಟು ಆ ಸಾಲದ ಮತ್ತೆ ವಾಪಸ್ ತೆಗೆದುಕೊಂಡು ಹೋಗುವಂಥದ್ದಕ್ಕೆ ಅವಕಾಶಗಳಿದ್ದರೂ ಅದನ್ನು ಕಡಿತ ಮಾಡಿ 58% ಕಡಿತ ಮಾಡಿ ಬರೀ 2,500 ಸಾಲಕ್ಕೆ ಮಾತ್ರ ಅವಕಾಶ ನಿಮಗಿದೆ ಅಂತ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿರುವಂಥ ಡೈರೆಕ್ಷನ್ಸ್ ಬಗ್ಗೆ ನಾವು ಹೇಳುವಂಥದ್ದು. ರೈತರಿಗೆ ಅನುಕೂಲ ಮಾಡುವಂಥದ್ದಕ್ಕೆ ಇರುವಂಥದ್ದು ಒಂದು ನಬಾರ್ಡ್ ಕೇಂದ್ರ ಸಂಸ್ಥೆ, ಕೇಂದ್ರ ಬ್ಯಾಂಕು, ಅದರ ಮೂಲಕನೂ ಸಾಲ ಕೊಡುವಂಥದ್ದು, ನಾವು ಕಡಿತ ಮಾಡುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯಕ್ಕೆ ಮಾಡ್ತಾ ಇರುವಂಥದ್ರ ಬಗ್ಗೆ ನಾವು ತಿಳಿಸುವಂಥದ್ದಕ್ಕೆ ನಾವು ಬದ್ಧರಾಗಿದ್ದೇವೆ. ಯಾವ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಅರ್ಜಿಯನ್ನು ಕೊಟ್ಟು ಮನವರಿಕೆ ಮಾಡಿ, ದಯಮಾಡಿ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಕೇಂದ್ರ ಸರ್ಕಾರದ ಬ್ಯಾಂಕಿಂದ ಸಾಲ ಕೊಡುವಂಥ ವ್ಯವಸ್ಥೆ ಇದು, ಅದು ಮತ್ತೆ ನಿಮಗೆ ವಾಪಸ್ ತೆಗೆದುಕೊಡುವಂಥ ವ್ಯವಸ್ಥೆ, ಸಾಲನ ಯಾಕೆ ಕಟ್ ಮಾಡ್ತಾ ಇದ್ದೀರಿ, ಲಿಮಿಟೇಷನ್ ಆಫ್ ಸಾಲನ ಯಾಕೆ ಕಮ್ಮಿ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡಿದ್ರೂ ಕೂಡ ಅದನ್ನು ಸ್ಪಂದಿಸದೇ ಇರುವಂಥದ್ದು.